ನಮಸ್ಕಾರ. ಚಿಕ್ಕಮಗಳೂರಿನ ಬಹಳ ಪ್ರತಿಷ್ಠಿತ ಶಾಲೆ ಸಾಯಿ ಏಂಜಲ್ಸ್ಗೆ 35 ವರ್ಷದ ಸಂಭ್ರಮ. ಬಹಳ ಖುಷಿ ಆಯಿತು. ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಇರ್ಬೋದು, ಶಿಕ್ಷಕರು, ನುರಿತ ಶಿಕ್ಷಕರು, ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಸ್ಪಂದಿಸೋರು. ಟೀಚರ್ಸ್ ಅನ್ನು ಬರೀ ಸ್ಟ್ರಿಕ್ಟ್ ಅಂತಲ್ಲ, ವಿದ್ಯಾರ್ಥಿಗಳ ಭಾವನೆಗಳಿಗೆ ಸ್ಪಂದಿಸುವಂತ ಒಂದು ನುರಿತ ಶಿಕ್ಷಕ ತಂಡನೇ ಕಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಾಗರಾಜ್ ಸರ್. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಈಗಿನ ಜನರೇಷನ್ ಬೇಕಿರೋದೇ ಅದು. ಮಕ್ಕಳಿಗೆ 35 ವರ್ಷದಿಂದ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಸಾಯಿ ಏಂಜಲ್ಸ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ. ನಾನು ಒಂದು ಕೇಳ್ಕೊಳ್ತೀನಿ ಸರ್, ನಾನು ಯಾವಾಗಲೂ ಒಂದು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವತ್ತು ರಾಜ್ಯದ, ರಾಷ್ಟ್ರದ, ವಿಶ್ವ ಮಟ್ಟದಲ್ಲಿ ನೆಕ್ಸ್ಟ್ ಬರುವಂತ ತಯಾರಾಗುವಂತ ವಿದ್ಯಾರ್ಥಿಗಳು ಹೆಮ್ಮೆ ಪಡುವಂತದ್ದು ನಿಮ್ಮ ಶಾಲೆಯಿಂದ ಬರಲಿ. ನನಗೆ ಹೆಮ್ಮೆ, ನನಗೆ ಖುಷಿಯಾಗಿದೆ ಸರ್. ಯಾಕಂದ್ರೆ ತುಂಬಾ ಡಿವೈನ್, ತುಂಬಾ ನೋಬಲ್ ಜಾಬ್. ಬಹಳಷ್ಟು ಜನ ಅನ್ಕೊಳ್ತಾರೆ ಪೂಜೆ ಮಾಡೋದು ಒಳ್ಳೆ ಕೆಲಸ, ರಕ್ತದಾನ ಇಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾದಾನ, ಅದ್ಭುತವಾದ ಕೆಲಸ. ಆ ಕೆಲಸನ ಬಹಳ ಶಿಸ್ತಿನಿಂದ 35 ವರ್ಷದಿಂದ ತಾವೆಲ್ಲರೂ ನಿಭಾಯಿಸ್ಕೊಂಡ್ ಬರ್ತಾ ಇದಾರೆ. ಅಂಡ್ ಸ್ಪೆಷಲಿ ನನಗೆ ಖುಷಿಯಾಗಿದೆ ಅಂದ್ರೆ ನಿಮ್ಮ ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್ಗಿಂತ ಹೆಚ್ಚು ಖುಷಿಯಾಗಿದ್ದು ಸ್ಟಾಫ್. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಕಷ್ಟ ಸುಖ ಅದಕ್ಕೆ ತಕ್ಕಂತೆ ಸ್ಪಂದಿಸುವಂತ ರೀತಿ ನಿಮ್ಗಿರುವ, ಅಂದ್ರೆ ಅವ್ರ ಜೊತೆ ಸಂವಹನ ಮಾಡುವಂತ ರೀತಿ, ಅದು ಸ್ಪೆಷಲ್. ಯಾಕೆಂದ್ರೆ ಪ್ರತಿ ವರ್ಷ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಅಂತವ್ರಿಗೆ, ಹೊಸ ವಿದ್ಯಾರ್ಥಿಗಳಿಗೆ ಹಿಂಗಿರ್ಬೇಕು ಶಿಕ್ಷಕರು ತಮ್ಮ ಕರಿಯರ್ ರೂಪಿಸ್ಕೊಳ್ಳುವಂಥದ್ದು. ಈ ಏಜ್ ಅಲ್ಲಿ ಮನಸ್ಸು ಬಹಳಷ್ಟು ಕಡೆ ಬೇರೆ ಕಡೆ ಹರಡುವಂತ ಸಾಧ್ಯತೆ ಜಾಸ್ತಿ. ಹುಡುಗರ ಜೊತೆ ಹುಡುಗರಾಗಿ, ಮಕ್ಕಳ ಜೊತೆ ಮಕ್ಕಳಾಗಿ ಇರುವಂತಹ ಶಿಕ್ಷಕರು ಬಹಳ ಅಪರೂಪ ನಿಮ್ಗೆ ಸಿಗ್ತಾರೆ. ತುಂಬಾ ಡಿಸಿಪ್ಲಿನ್ ಆಗಿರುವಂಥದ್ದು. ನಮ್ದು ತುಂಬಾ ಸ್ಟ್ರಿಕ್ಟ್ ಶಾಲೆ ಇರೋದು ಸಿಗುತ್ತೆ. ನಮ್ದು ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಶಾಲೆ ಕೆಲವು. ಅದರಲ್ಲಿ ಚಿಕ್ಕಮಗಳೂರಲ್ಲಿ ಹೆಮ್ಮೆಯ ಸಂಸ್ಥೆ ಸಾಯಿ ಏಂಜಲ್ಸ್. 35 ವರ್ಷ ಆಗಿದೆ. ಇದ್ರ 50 ವರ್ಷಕ್ಕೆ ನಾನು ಬರ್ತೀನಿ, 75 ವರ್ಷಕ್ಕೆ ನಾನು ಹೆಂಡತಿ ಮಕ್ಕಳು ಕರ್ತೀನಿ, 3ನೇ ವರ್ಷಕ್ಕೆ ನಾನಿಂದ ನನ್ನ ಮೊಮ್ಮಕ್ಕಳು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ನಾನು ನಿಮ್ಗೆ ಹೇಳಬೇಕು, ಮ್ಯಾನೇಜ್ಮೆಂಟ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.